ನಾನು ಶಿಲ್ಪಾ ಗೌಡ. ಸೊ ನೀವು ಭಕ್ತ ಪ್ರಹ್ಲಾದದಲ್ಲಿ ಹಿರಣ್ಯ ಕಶ್ಯಪು ಡೈಲಾಗ್ನ ಕಣ್ತುಂಬಿಕೊಂಡಿದ್ರ, ಅಣ್ಣವರ ಡೈಲಾಗ್ನ ಕಣ್ತುಂಬಿಕೊಂಡಿದ್ರ. ಈಗ ಸ್ಯಾಂಡಲ್ವುಡ್ ಅಲ್ಲಿ ಹಿರಣ್ಯ ಆಗಿ ಅಬ್ಬರಿಸೋಕೆ ಡೆಂಗ್ರಿ ನಾಗರಾಜ್ ಅವರ ಮಗ ರಾಜವರ್ಧನ್ ರೆಡಿ ಆಗಿದ್ದಾರೆ. ಹಬ್ಬಾ, ನಾವ್ ಈಗಾಗಲೇ ಟ್ರೈಲರ್ ನೋಡಿದೀವಿ, ಟೀಸರ್ ನೋಡಿದೀವಿ, ಸಖತ್ತಾಗಿದೆ. ಅವರು ಸಹ ಸಖತ್ತಾಗಿದ್ದಾರೆ. ನಾವು ಸಹ ಹುಡುಗಿರೆಲ್ಲ ಲೈನ್ ಹೊಡಿಬಹುದು ಅಂತ ನೀವು ಯೋಚನೆ ಮಾಡ್ತಿದ್ದೀರಲ್ವಾ? ಸೊ ನಾನು ಹಂಗೆ ಯೋಚನೆ ಮಾಡ್ತಿದ್ದೀನಿ. ಆದ್ರೆ ಪಕ್ಕದಲ್ಲಿ ಹೀರೋನೇ ಇದ್ದಾರೆ, ಸೊ ಆಗಲ್ಲ. ಅವರಿಗೂ ಬೇರೆ ಮದುವೆ ಆಗಿದೆ ಅಂತ ಅವರು. ಎಸ್ ರಾಜವರ್ಧನ್ ಅವ್ರು ಇದನ್ನ ನೋಡಿ, ನಂಗೆ ಆಗ್ತಾ ಇಲ್ಲ. ಅಷ್ಟೊಂದು ಹೈಟ್ ಇದ್ದೀರಾ ಸರ್, ಹೇಗಿದ್ದೀರಾ ಸರ್? ಆಫ್ಟರ್ ಎ ಲಾಂಗ್ ಟೈಮ್ ನಂಗೆ ಸಿಕ್ಕಿರೋದು. ಸೂಪರ್ ಆಗಿದೆ, ನೀವು ಹೇಗಿದ್ದೀರಾ? ನಾನಂತೂ ಸೂಪರ್. ನೋಡಿದ್ರಲ್ಲ, ಅದೇ ನಾನು ಅನ್ಕೊಂಡೆ ಲೈನ್ ಹೊಡಿಬೋದೇನೋ ಅಂತಂದ್ರೆ ನಿಮಗೆ ಮದುವೆ ಆಗಿದೆ ಅಂತ ಗೊತ್ತಿದೆ. ಸರ್, ಹೇಗೆ ನಡೀತಾ ಇದೆ ಹಿರಣ್ಯ ಪ್ರಮೋಷನ್ನು? ಸೊ ಹಿರಣ್ಯ ಆಗಿದ್ದೀರಾ, ಬಿಚ್ಚುಗತ್ತಿಲಿ ಒಂದು ಐತಿಹಾಸಿಕ ಪಾತ್ರ ಮಾಡಿದ್ದೀರಾ. ಸೊ ಹಿರಣ್ಯದಲ್ಲಿ ರಾಣಾ ಬಾಯ್ ಆಗಿ ಅಬ್ಬರಿಸಿದ್ದೀರಾ. ಸೊ ಹೇಗಿದೆ? ಖುಷಿ ಇದೆ. ಅಂದರೆ ಕಲಾವಿದನಾಗಿ ಬೇರೆ ಬೇರೆ ಪಾತ್ರಗಳು ಮಾಡಬೇಕು. ಬಿಚ್ಚುಗತ್ತಿಲಿ ಅವತ್ತಿಗೆ ಹಿಸ್ಟಾರಿಕಲ್ ಮಾಡಬೇಕು ಅನ್ನೋದೊಂದು ತುಂಬ ತಲೆಯಿತ್ತು. ಅದಾದಮೇಲೆ ಕಮರ್ಷಿಯಲ್ ಸಿನಿಮಾಗಳು ಮಾಡಬೇಕು ಅನ್ನೋ ಟಾರ್ಗೆಟ್ ಮಾಡಿದಾಗ ಬಂದಂಥ ಕಥೆಗಳಿದೆಲ್ಲ. ಹಿರಣ್ಯ ಆಗಿರ್ಬೋದು, ಗಜರಾಮ್ ಆಗಿರ್ಬೋದು, ಎಲ್ಲ ನನ್ನ ಕಂಪ್ಲೀಟ್ ಕಮರ್ಷಿಯಲ್ ಸಿನಿಮಾಗಳಿದೆಲ್ಲ. ತುಂಬ ಖುಷಿ ಇದೆ. ತುಂಬ ಚೆನ್ನಾಗಿ ಕೂಡ ಮಾಡಿದ್ದೀವಿ ಸಿನಿಮಾನ. ಸರ್, ರಾಜವರ್ಧನ್ ಬಿಚ್ಚುಗತ್ತಿ ಆದ್ಮೇಲೆ ಕಾಣೆ ಆಗಿದ್ರ ಅಂದ್ರೆ ಏನು ಮಾಡ್ತಿದ್ರಿ? ಹೌದು, ನೀವು ಮನೇಲಿ ಕೂತ್ಕೊಂಡು ಏನು ಮಾಡ್ತಿದ್ರಾ? ಇಲ್ಲ, ಅಂದರೆ ಬಿಚ್ಚುಗತ್ತಿ 2020 ರಿಲೀಸ್ ಆಗಿದ್ದು. ಅದಾದಮೇಲೆ ನಿಮಗೆ ಗೊತ್ತಲ್ಲ, ಲಾಕ್ಡೌನ್ ಆಯಿತು, ಅದೆಲ್ಲ ಆಯಿತು. ಆ್ಯಸ್ ಆರ್ಟಿಸ್ಟ್ ನಾನು 3 ಸಿನಿಮಾ ಕಂಪ್ಲೀಟ್ ಮಾಡಿದೆ. ಪ್ರಣಯಂ ಕಂಪ್ಲೀಟ್ ಮಾಡಿದೆ, ಅದು ಕೂಡ ರಿಲೀಸ್ ಆಯಿತು. ಹಿರಣ್ಯ ಶೂಟಿಂಗ್ ಮುಗಿಸ್ದೆ, ಗಜರಾಮ ಶೂಟಿಂಗ್ ಮುಗಿಸ್ದೆ. ಅದಲ್ಲದೆ ಇನ್ನೊಂದು ಸಿನಿಮಾ ಕೂಡ ಮಾಡಿದೆ. ಸೊ ನಾನು ಬ್ಯುಸಿ ಇದ್ದೀನಿ. ಅಂದರೆ ಪ್ರೊಡಕ್ಷನ್ ಹೌಸ್ಗಳು ಅದನ್ನು ಮುಂದೆ ತರಬೇಕಲ್ಲ, ಆ ಟೈಮ್ ಸ್ವಲ್ಪ ಚೆನ್ನಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಹೋಲ್ಡ್ ಮಾಡಿದರು. ಅಂದರೆ ಎಲ್ಲ ಸಿನಿಮಾಗಳು ಸೆನ್ಸಾರ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಟೈಮ್ ನೋಡ್ಕೊಂಡು ಒಂದೊಂದೇ ಬಿಡ್ತಾ ಇದ್ದೀವಿ. ಸೊ ಸಿನಿಮಾ ಕತೆ ಮಾತ್ರ ಅಲ್ಲ, ಪ್ರಮೋಷನ್ ತುಂಬ ಮುಖ್ಯ, ಪ್ರೊಡಕ್ಷನ್ ಹೌಸ್ ತುಂಬ ಮುಖ್ಯ ಅಂತ ಹೇಳ್ತೀರಾ? ಖಂಡಿತವಾಗ್ಲೂ. ನಮ್ಮಂಥ ಆರ್ಟಿಸ್ಟ್ಗಳಿಗೆಲ್ಲ ತುಂಬ ಎಂಥ ದೊಡ್ಡ ಹೀರೋಗಳಾಗಿರ್ಬೋದು, ಯಾರೇ ಸ್ಟಾರ್ಗಳಾಗಿರ್ಬೋದು, ಸ್ಕ್ರಿಪ್ಟು ಪ್ರೊಡಕ್ಷನ್ ಹೌಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾರನ್ನ ಎಲ್ಲಿ ಬೇಕಾದ್ರೆ ತೊಗೊಂಡು ಹೋಗ್ಬೋದು, ಯಾರನ್ನ ಅಲ್ಲಿಂದ ಕೆಳಗೆ ಕೂಡ ಬೀಳಿಸ್ಬೋದು. ಇದು ಕೆಪಾಸಿಟಿ ಇರೋದು ಪ್ರೊಡಕ್ಷನ್ ಹೌಸ್ಗಳಿಗೆ ಮಾತ್ರ. ಎಂಥ ಒಳ್ಳೆ ಸಿನಿಮಾಗೂ ಪಬ್ಲಿಸಿಟಿ ಮಾಡಲಿಲ್ಲ ಅಂದರೆ ಅದು ರೀಚೇ ಆಗಲ್ಲ. ಕೆಲವೊಂದು ಸರಿ ಓವರ್ ಪಬ್ಲಿಸಿಟಿ ಮಾಡಿನೂ ರೀಚ್ ಕಡೆ ಆಗೋದಿರಲ್ಲ. ಸೊ ಅದಕ್ಕೆ ಆ ಪ್ರೊಡಕ್ಷನ್ ಹೌಸ್ಗಳಿಗೆ ತುಂಬ ನಾಲೆಡ್ಜ್ ಇರಬೇಕಾಗತ್ತೆ. ತುಂಬ ನೀಟಾಗಿ ಅವರು ಸ್ಕ್ರಿಪ್ಟ್ ಮಾಡಿ ತೊಗೊಂಡು ಹೋಗ್ಬೇಕಾಗತ್ತೆ. ಅಂದರೆ ಸಿನಿಮಾಗೆ ಎಷ್ಟು ಖರ್ಚು ಮಾಡ್ತಾರಲ್ಲ, ಅದನ್ನೇ ನಾವು ಅದರಲ್ಲೊಂದು 50% ಆದ್ರೂ ಖರ್ಚು ಮಾಡಬೇಕಾಗತ್ತೆ. ಹಿರಣ್ಯ ಅಂತ ಟೈಟಲ್ ಇದೆ, ಟ್ರೈಲರ್ ನೋಡಿದ್ರೆ ಫುಲ್ ಒಂಥರ ಕ್ರೈಮ್ ಇದೆ, ಆ್ಯಕ್ಷನ್ ಇದೆ, ಥ್ರಿಲ್ಲರ್ ಇದೆ, ಸೆಂಟಿಮೆಂಟ್ ಇದೆ, ಒಂದು ಕಂಪ್ಲೀಟ್ ಪ್ಯಾಕೇಜ್ ಇದೆ. ಏನಿದು ಈ ಟೈಟಲ್ಗೂ ಈ ಕತೆಗೂ ಏನು ಸಂಬಂಧ? ಅಂದರೆ ಒಬ್ಬ ರಾಕ್ಷಸನ, ಒಬ್ಬ ಕ್ರೂರಿ ಹೇಗೆಲ್ಲ ಅವ್ನು ಬಿಹೇವ್ ಮಾಡ್ತಾನೆ, ಏನೆಲ್ಲ ನಡೆಯುತ್ತೆ 5 ಡೇಸಲ್ಲಿ ಅವನ ಲೈಫು. ಅವನ್ನ ಈ ಕಡೆಯಿಂದ ಪೊಲೀಸ್ ಅಟ್ಯಾಕ್ ಮಾಡ್ತಿರ್ತಾರೆ, ಗ್ಯಾಂಗ್ಗಳು ಅಟ್ಯಾಕ್ ಮಾಡ್ತಿರ್ತಾರೆ. ಅವನು ಒಬ್ಬ ಕ್ರೂರಿ ಒಂದು ಮಗು ಜೊತೆ ಹೇಗೆಲ್ಲ ಬಿಹೇವ್ ಮಾಡ್ತಾನೆ, ಏನೆಲ್ಲ ನಡೆಯುತ್ತೆ ಅನ್ನೋದೇ ಒಂದು ಹಿರಣ್ಯದ ಒಂದು ಲೈನು. ಇದರಲ್ಲಿ ಮೇಜರ್ ತಾಯಿ ಸೆಂಟಿಮೆಂಟ್ ಇದೆ, ಒಂದು ತುಂಬ ಆ್ಯಕ್ಷನ್ ಇದೆ. ಅಂದರೆ 2 hours ಒಂದು ಕಮರ್ಷಿಯಲ್ ಕಂಟೆಂಟ್ನ ತುಂಬ ಚೆನ್ನಾಗಿ ಹೇಳಿದ್ದೀವಿ. ಸೊ ಎಷ್ಟು ವರ್ಷ ಜರ್ನಿ, ಸಿನಿಮಾ ಜರ್ನಿ ನಿಮ್ಮದು? ತುಂಬ ಆಯಿತು, ತುಂಬ ಆಯಿತು. ಅವಾಗಿಂದ ಬಂದಿದ್ದೀವಿ. ಏನು ಬೇಜಾರಂತೂ ಇಲ್ಲ. ಅರೆ, ಖುಷಿ ಇದೆ. ಬಟ್ ಎಷ್ಟು ಕಷ್ಟ ಅನುಭವಿಸಿದ್ದೀರಾ? ಯಾವ ಥರ ಈ ಸಕ್ಸಸ್ ಬರಬೇಕಾದ್ರೆ ಟೈಮ್ ಬೇಕು, ಬೇರೆ ಮತ್ತೇನು ಬೇಕು ಅಂತ? ಪೇಷನ್ಸ್ ಬೇಕು, ಟೈಮ್ ಬೇಕು, ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಬೇಕು, ಒಳ್ಳೊಳ್ಳೆ ರೈಟಿಂಗ್ ಬೇಕು, ಟೀಮ್ ಬೇಕು. ಯಾರೋ ಒಬ್ಬರು ಸಡನ್ನಾಗಿ ಒಂದು ದಿನದಲ್ಲಿ ಸ್ಟಾರ್ ಆಗೋಕ್ಕಾಗಲ್ಲ. ಎಲ್ಲರ ಶ್ರಮದಿಂದ ಒಂದು ಸಿನಿಮಾ ಗೆಲ್ಲೋದು. ಆ ಶ್ರಮ ಬೇಕು, ಒಳ್ಳೊಳ್ಳೆ ತಂಡಗಳು ಬೇಕು. ಸಿಗ್ತಾ ಇದೆ ಈಗ, ನೋಡೋಣ. ತಂದೆ ಮೇರು ಕಲಾವಿದ, ಅವರಿಂದ ಯಾವ ಥರ ಸಜೆಷನ್ ಬಂತು, ಯಾವ ಥರ ಎಂಟ್ರಿ ಕೊಟ್ರಿ, ಹೇಗೆ ನಿಮಗೆ ಬಂತು ಪ್ಯಾಷನ್ ಅಂತ ಹೇಳ್ಬಿಟ್ಟು? ನಿಮ್ಮ ಬಾಡಿ ಎಲ್ಲ ನೋಡ್ರೆ ಪೊಲೀಸ್ ಆಗ್ಬೋದು, ಬೇರೆ ಬೇರೆ ಡಾಕ್ಟರ್ ಆಗ್ಬೋದು, ಅಥವಾ ಜಿಮ್ ಬಾಡಿ ಬೇರೆ. ಸೊ ಏನು ಬೇಕಾದರೂ ಮಾಡ್ಬೋದು. ಸೊ ಇದೆಂಗೆ ಪ್ಯಾಷನ್ ಅಂತ ಸಿನಿಮಾ? ಇಲ್ಲ, ಅದು ತುಂಬ ಹೈಟ್ ನೋಡಿ ಹೇಳೋರು ಸಿನಿಮಾ ಮಾಡ್ಬೋದು ಅಂತ. ನಾನು 2012ಇಂದನೇ ಅದನ್ನ ಸ್ವಲ್ಪ ನಾನು ಸಿನಿಮಾ ಅಂದರೆ ಸೀರಿಯಸ್ ಆಗಿ ತೊಗೊಂಡಿದ್ದು. ನನ್ನ ತಂದೆ ಒಂದು 800 ಸಿನಿಮಾ ಮಾಡಿದರು. 45 years ಜರ್ನಿ ಇದೆ ಅವ್ರದ್ದು ಇಂಡಸ್ಟ್ರೀಲಿ. ಬಟ್ ಅಷ್ಟೂ ನಾನು ಯಾವತ್ತೂ ಸಿನಿಮಾ ಸೆಟ್ಗಾಗಿರಲಿ, ಯಾವುದೇ ಶೂಟಿಂಗ್ ಹೋಗಿರಲಿ ನಾನು ಹೋಗೇ ಇಲ್ಲ, ನಾನು ನೋಡೇ ಇಲ್ಲ. ನನ್ನ ಸಿನಿಮಾಯಿಂದ ದೂರ ಇಟ್ಟಿದ್ದರು. ಆಫ್ಟರ್ 2014ಇಂದ ನಾನು ಸಿನಿಮಾ ಜರ್ನಿನ ಸ್ಟಾರ್ಟ್ ಮಾಡಿದೆ. ನಾನು ಹೀರೋ ಆಗಬೇಕು ಅಂದರೆ ಏನೆಲ್ಲ ಪ್ರಿಪ್ರೇಷನ್ಸ್ ಇರಬೇಕು, ಏನೆಲ್ಲ ಮಾಡಬೇಕು, ಒಬ್ಬ ಹೀರೋ ನಿಂತ್ಕೋಬೇಕು ಲಾಂಗ್ ಟರ್ಮ್ ಅಂದರೆ ಏನೆಲ್ಲ ಬೇಕು ಅನ್ನೋದು ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಅದಕ್ಕೆ ತಕ್ಕಂಗೆ ಒಂದಷ್ಟು ಪ್ರಿಪೇರ್ ಆಗಬೇಕು. ಅಂದರೆ ಕಲಾವಿದರು ಮಕ್ಕಳಂದ್ರೆ ಎಕ್ಸ್ಪೆಕ್ಟೇಷನ್ ಅನ್ನೋದೊಂದಿರುತ್ತೆ, ರೆವಿನ್ಯೂ ಇಲ್ಲ ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಇವನೇನು ಮಾಡ್ತಿದ್ದಾನೆ ಅನ್ನೋದೊಂದು ನೋಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಾವು ಪ್ರಾಪರಾಗಿ ರೆಡಿ ಆಗಬೇಕಾಗುತ್ತೆ. ಅದಕ್ಕೊಂದು ಸ್ವಲ್ಪ ಟೈಮ್ ಹಿಡಿತು, ಬೇಜಾರಿಲ್ಲ, ಈಗ ಚೆನ್ನಾಗಾಗ್ತದೆ.
ಸಾಕಷ್ಟು ಜನ ಈ ಕಲಾವಿದ್ರ ಮಕ್ಕಳು ಕಲಾವಿದರ ಹೆಸರು ಅವರ ತಂದೆ ಹೆಸರು ಇಟ್ಕೊಂಡು ಬರ್ತಾರೆ ಇಂಡಸ್ಟ್ರಿಗೆ, ಬಟ್ ಎಲ್ಲೋ ಸಕ್ಸಸ್ ಕಾಣಲ್ಲ ತುಂಬ ಜನ. ಸೊ ಇದು ವರ್ಕ್ ಆಗುತ್ತಾ, ವರ್ಕ್ ಆಗಲ್ಲ? ರೆವಿನ್ಯೂ ವರ್ಕ್ ಆಗಲ್ಲ, ರೆವಿನ್ಯೂ ಆಗಿ ಇದು ವರ್ಕ್ ಆಗಲ್ಲ. ಮತ್ತು ಇಂಥವ್ರ ಮಕ್ಕಳು ಅಂದ್ಬಿಟ್ಟು ಯಾರೂ ಬಂದು ಚಾನ್ಸ್ ಕೊಡಲ್ಲ. ಕ್ಯಾಮ್ರಾ ಮುಂದೆ ನಿಂತ ಮೇಲೆ ನಮ್ಮ ಟ್ಯಾಲೆಂಟು, ನಮ್ಮ ಸ್ವಂತ ತಾಕತ್ತು, ನಮ್ಮ ಪ್ರತಿಭೆ ಮಾತ್ರ ವರ್ಕ್ ಆಗೋದು. ಅದಕ್ಕೆ ನಾವೇನೆಲ್ಲ ಮಾಡಬೇಕು ಅದನ್ನ ಮಾಡಲೇಬೇಕು. ಇಂಥವ್ರ ಮಗ ಅಂತ ತಿರುಗಿ ನೋಡ್ಬೋದು, ಅದೊಂದಂತೂ ವರ್ಕೌಟ್ ಆಗುತ್ತೆ. ಬಟ್ ಇನ್ನು ಮಿಕ್ಕಿದೆಲ್ಲ ನಮ್ಮ ಶ್ರಮ. ನಾವೆಷ್ಟು ಕೆಪಾಸಿಟಿ ಇರುತ್ತೆ ಅಷ್ಟು ದೂರ ಹೋಗ್ಬೋದು. ಸೊ ಕಟೌಟ್ ಬಿದ್ದಾಗಿದೆ. ಸೊ ಸಿನಿಮಾ ದಿನಗಣನೆ ಎಣಿಸ್ತಾ ಇದೆ. ನಮ್ಮ ಜೊತೆ ಮಾತಾಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಹಿರಣ್ಯ ಸಿನಿಮಾ ಇದೆ ಜುಲೈ 19ಕ್ಕೆ ರಿಲೀಸ್ ಆಗುತ್ತೆ. ಸೊ ನೀವೇನು ಮಾಡ್ಬೇಕು ಹೇಳಿ, ಥಿಯೇಟ್ರಿಗೆ ಹೋಗಿ ನಮ್ಮ ಕನ್ನಡ ಸಿನಿಮಾನ ಕಣ್ ತುಂಬಿಕೊಂಡು ಎಂಜಾಯ್ ಮಾಡಿ. ನಿಮ್ಮ ₹100 ಅವರಿಗೆ 100 ಲಕ್ಷ ಆಗಲಿ ಅಂತ ನಾವು ಕೇಳ್ಕೊಳ್ತೀವಿ. ಸೊ ಎಲ್ರಿಗೂ ಬಾಯ್.